हुक्केरी तालुक्यातील संकेश्वर येथे झालेल्या हुक्केरी तालुका ग्रामीण वीज सहकारी संघटनेच्या निवडणुकीपूर्व सभेमध्ये मंत्री सतीश जारकिहोळी यांनी माजी खासदार रमेश कत्ती यांच्यावर टीका केली. मंत्री सतीश जारकिहोळी म्हणाले की हिरण्यकेशी साखर कारखान्यावर 600 कोटी रुपयांचा कर्ज कसा झाला याबाबत उत्तर द्या. हिरण्यकेशी कारखान्याचे कर्जाचे कारण पहिल्या आरोपी जयसिंग सनदीला सर्व माहिती आहे असेही त्यांनी नमूद केले. ರಮೇಶ್ ಕತ್ತಿ ಅವರು ಹುಕ್ಕೇರಿಯಲ್ಲಿ ಭಾಷಣ ಮಾಡಿದಾಗ ಒಂದು ಭಾಷಣ ಮಾಡಿದ್ರು ಅವರು. ನಾನು ನಿಖಿಲ್ ಕತ್ತಿ ಹಾಗೂ ನನ್ನ ನಾವು ಈ ಚುನಾವಣೆಯಲ್ಲಿ ಮೈ ಮರೆತರೆ ಈ ಚುನಾವಣೆಯಲ್ಲಿ ಮೈ ಮರೆತರೆ ನಾಯಿ ಹೇಗೆ ಹಿಟ್ಟಿನ ಚೀಲ ಹರಿಯುತ್ತದೆಯೋ ಹಾಗೆ ನಮ್ಮ ಸಂಘ ಸಂಸ್ಥೆಗಳ ಪರಿಸ್ಥಿತಿ ಆಗುತ್ತದೆ. ಹೊರಗಿನವ್ರು ಬಂದ್ರೆ ಈ ಸಂಘ ಸಂಸ್ಥೆಗಳ ಸ್ಥಿತಿ ಹೆಂಗಾಗ್ತದೆ ಅಂದ್ರೆ ನಾಯಿ ಹೆಂಗೆ ಚೀಲ ಹರಿತಿದ್ದಿಲ್ಲ ಹಂಗೆ ಆಗ್ತದೆ ಅಂತ ಹೇಳಿದ್ರು ಅವರು. ಮತ್ತು ಹಂಗಾರೆ ಈಗ ಶುಗರ್ ಫ್ಯಾಕ್ಟ್ರಿ 600 ಕೋಟಿ ರೂಪಾಯಿ ಇದೇನು ಚಿಂದಿನೋ ಏನದು ಇದಕ್ಕೆ 600 ಕೋಟಿ ರೂಪಾಯಿ ಗಳಂ ಮಾಡಿ ಏನೋ ತಿಂದಿಲ್ಲ ಬಾಯಿ ವರ್ಷ ಸುಮ್ಮದಾರ ಏನೋ ತಿಂದಿಲ್ಲಂಗೆ ಹಸ್ತಾರಲ್ಲ ಏನೋ ತಿಂದಿಲ್ಲ ಅದೇ 600 ಕೋಟಿಗೆ ಯಾರು ಉತ್ತರ ಕೊಡಾರ? ನಾವು ಸಾಕಷ್ಟು ಪ್ರಾಮಾಣಿಕವಾಗಿ ನಮ್ಮ ಸಂಸ್ಥೆಗಳು ನಡೆಸಿದ್ದೀವಿ. ನಾವು ಹೊಸದೇನಲ್ಲ. ನಿಮ್ಮ ವಿದ್ಯುತ್ ಶಕ್ತಿ ಸಂಘದಲ್ಲಿ ನಿಮ್ಮವರೇ ನೌಕರನ್ನು ಯಾವ ರೀತಿ ನೀವು ನಡೆಸ್ಕೊಂತೀರಿ? 12 ಕೋಟಿ ರೂಪಾಯಿ ಅವ್ರು ಬಂದಂಥ ಹಣದಲ್ಲಿ ಏನಾಯಿತು? 22 ಕೋಟಿದಲ್ಲಿ ಅದನ್ನು ಹೇಳಿಸ್ತೀವಿ. ಮುಂದಿನ ಸಾರಿ ಅವರು ಹೇಳ್ತಾರೆ, ಮುಂದಿನ ಸಭೆಯಲ್ಲಿ ಆ ನೌಕರೇ ಬಂದು ಹೇಳ್ತಾರೆ ನಮಗೆ 12 ಕೋಟಿ ರೂಪಾಯಿ ಎಲ್ಲಿ ಹೋಯ್ತಂತ. ಅವ್ರು ಬಂದಂಥ ಪಗಾರದದು ಅದನ್ನೇ ಹೇಳ್ತಾರೆ ಅವರು. ಸೊ ಇಂಥ 10 ಹಲವಾರು ಮಾಡಿ ಈಗ ನಮಗೆ ಬುದ್ಧಿ ಹೇಳುವಂಥ ಪ್ರಯತ್ನ ಆಗ್ತಾಯಿದೆ. ಹೀರಾ ಶುಗರ್ ಫ್ಯಾಕ್ಟ್ರಿ 92ರಾಗ ಇವರ ದಿನದಲ್ಲಿ ಹೋಯ್ತು. 33 ವರ್ಷನ ಆಯಿತು. ಆವಾಗೆಲ್ಲ ಒಳ್ಳೆಯ ಸ್ಥಿತಿಯಲ್ಲೇ ಇತ್ತದು, ಎಲ್ಲ ರೀತಿಯಿಂದ ಒಳ್ಳೆಯ ಸ್ಥಿತಿಯಲ್ಲಿದ್ದೇ ಇವ್ರಿಗೆ ಬಿಟ್ಟುಕೊಟ್ರು. ಅದು ಯಾಕೆ ಸೋತ್ರ ಅಂತ ರಿಷಬ್ ಹೇಳಿದ್ರೆ, ಅವ್ರು 5,000 ಶೇರ್ ಮಾಡಿದ್ರೆ ಗೆಲ್ತಿರೋರು. ಅವ್ರು ಯಾಕೆ ಮಾಡೋದಿಲ್ಲ ಅಂದರೆ ಇವ್ರಿಗೆ ಶೇರ್ ಮಾಡಿ ನಮ್ಮ ಸಕ್ರೆ ಮಾಡ್ದೈತಿ ಫ್ಯಾಕ್ಟ್ರಿಗೆ ಲಾಸ್ ಆಗ್ತದೆ ಶೇರ್ ಮಾಡೋದಿಲ್ಲ ಅವರು. ಆ 5,000 ಶೇರ್ ಆಗಿದ್ರೆ ಅವ್ರದ್ದೇ ಪೆನಲ್ ಬರ್ತಿತ್ತು. ಡಿ ಟಿ ಪಾಟೀಲ್ ಅವ್ರದ್ದೇ ಬಸ್ಕೊಡ್ರದ್ದೇ. ಈ 5,000 ಶೇರ್ ಮಾಡಿ ಫ್ಯಾಕ್ಟ್ರಿಗೆ ಯಾಕೆ ಬರೆ ಮಾಡೋದು, ಸಕ್ರೆ ಯಾಕೆ ಕೊಡೋದನ್ನು ಕಾರಣಕ್ಕಾಗಿ ಮಾಡ್ದಿಲ್ಲ, ಅವರು ಸೋತರು. ಇದನ್ನು ಚಿಂತನೆ ಮಾಡುವಂಥ ಭಾಳ ದೊಡ್ಡ ಪಾಯಿಂಟನ್ನು ಅವ್ರು ಹೇಳಿದರು. ಸೊ ಹೀಗಾಗಿ ಭಾಳಷ್ಟು ಜನ ಈ ಫ್ಯಾಕ್ಟ್ರಿ ಆಗಲಿಕ್ಕೆ ಇನ್ನೊಬ್ಬ ಪ್ರಮುಖ ಆರೋಪಿ ಜಯಸಿಂಗ್ ಅಂತಿದ್ದಾನೆ. ಜಯಸಿಂಗ್ ಅವನು ಮೊನ್ನೆ ನಮ್ಮ ಕಾರ್ಯಕರ್ತರಿಗೆ ಯಾವುದೋ ದೇವಸ್ಥಾನದಾಗ ಹೇಳ್ತಾ ಇದ್ದಾರೆ, ನೀವೆಲ್ಲ ಒಂದಾಗ್ದಿಲ್ಲ ನೀವೆಲ್ಲ ಗೋಕಾಕ್ ಹೋಗ್ಬೇಕಾಗ್ತೈತೆ, ಎಲ್ಲ ಸಂಘ ಸಂಸ್ಥೆ ಹಾಳು ಮಾಡ್ತಾರೆ ಅಂತ ಹೇಳಿದೆ. ಮೊದಲನೇ ಆರೋಪಿ ಶಂಕೆ ಶುಗರ್ಸ್ ಫ್ಯಾಕ್ಟ್ರಿ ಹಾಳಾಗಲಿಕ್ಕೆ ಮೊದಲನೇ ಆರೋಪಿ ಜಯಸಿಂಗ. ನೀವು ನೆನಪಿಡಬೇಕು, ಮೊದಲನೇ ನಂಬರ್ 1 ಆರೋಪಿ ಜಯಸಿಂಗ. 92ರಿಂದ ಇಲ್ಲಿವರೆಗೆ ಅವನ ಕಡೆ ಲೆಕ್ಕಪತ್ರ ಇದೆ. ಒಂದು ದಿವಸ ಕೇಳುವಂಥ ಬರ್ತೈತೆ, ಅವ್ರು ಕೇಳುವಂಥ ಪ್ರಯತ್ನ ಮಾಡೋನು ಎಲ್ಲರಕ್ಕೆ ನಿಲ್ಲಿಸೋಣ. ಅವನಿಗೆಲ್ಲ ಬುದ್ಧಿ ಮಾತು ಹೇಳ್ತಾನೆ ಹುಕ್ಕೇರಿ ತಾಲೂಕಿನವ್ರಿಗೆ. ಒಂದೊಂದು ಇಂಚಿಗೆ ಗೊತ್ತಿದೆ ಅವಾಗ 600 ಕೋಟಿ ರೂಪಾಯಿ ಎಲ್ಲಿ ಹೋಯ್ತಂತ. ಅವ್ನು ಕೇಳೋಣ ಒಂದು ಸಾರಿ. सचिन कांबळे, KMM मराठी, हुक्केरी.